ನೀರು ಎಲ್ಲಿಂದ ಬರ್ತಿರೋದು ಇದು? ಇದು ಮೈಸೂರಿನ ವಾಣಿ ವಿಲಾಸ ವಾಟರ್ ವರ್ಕ್ಸ್ ಅಂತ 1897ರಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದು. KRS ಇಂದ ನೀರು ಬಂದಂಥ ಶುದ್ಧೀಕರಣ ಹೇಗೆ ನಡೆಯುತ್ತೆ ಅನ್ನೋದನ್ನ ನಮ್ಮ ವಾಟರ್ ವರ್ಕ್ಸ್ನ ಉದ್ಯೋಗಿಯಾದಂಥ ನಾಗೇಂದ್ರ ಅವರು ಹೇಳ್ತಾರೆ. ಕೇಳಿ ಸರ್, ಹೇಗೆ ಇದು? ನಮಸ್ತೆ. ಸೊ ಇದು ಬಂದು ನಮಗೆ KRS ಇಂದ ಬೆಳಗೊಳ ಪಂಪ್ ಹೌಸ್ ನೀರು ಬರುತ್ತೆ. ಸೊ ಬೆಳಗೊಳ ಪಂಪ್ ಹೌಸಲ್ಲಿ ನಮ್ಮದು ಪಂಪಿಂಗ್ ಸ್ಟೇಷನ್ ಇದೆ. ಅವ್ರೇನಂದ್ರೆ KRS ಇಂದ ಬರ್ತಿರೋ ರಾ ವಾಟರ್ನ ನಮಗೆ ಯಾದವಗಿರಿಗೆ ಪಂಪ್ ಮಾಡಿಕೊಡೋಂಥದ್ದು ಅಷ್ಟೇ. ಅವರು ಪಂಪ್ ಆನ್ ಮಾಡಿದ್ರೆ ಫಸ್ಟ್ ಬರೋಂಥದ್ದು ಈ ಪಾಯಿಂಟ್ಗೆ. ಇದನ್ನ ನಾವು ಏರಿಯೇಟರ್ ಅಂತ ಹೇಳ್ತೇವೆ. ಬೆಳಗೊಳ ಪಂಪ್ ಹೌಸ್ ಇಂದ ಪಂಪ್ ಆನ್ ಮಾಡ್ತಿದ್ದಂಗೆನೆ ಫಸ್ಟ್ ಇದು ಬರೋಂಥದ್ದು. ಇದನ್ನ ನಾವು ಏರಿಯೇಟರ್ ಅಂತ ಹೇಳ್ತೇವೆ. ಈ ಏರಿಯೇಟರ್ಗೆ ಕಚ್ಚಾ ನೀರು ರಾ ವಾಟರ್ ಅಂತೀವಲ್ರ, ಅದು ಫಸ್ಟ್ ಬರುತ್ತೆ. ಫಸ್ಟ್ ಬರ್ತಿದ್ದಂಗೆ ಇದಕ್ಕೆ ಏನ್ ಮಾಡ್ತೀವಿ, ಇಲ್ಲಿ ಫ್ರೀ ಕ್ಲೋರಿನೇಷನ್ ಲಿಕ್ವಿಡ್ ಗ್ಯಾಸ್ ಅನ್ನ ಆ್ಯಡ್ ಮಾಡ್ತಾ ಇದೀವಿ. ನೋಡಿ, ಇಲ್ಲಿ ಸಿಲಿಂಡರ್ ಕಾಣ್ತಾ ಇದೆಯಲ್ಲ, ಅದು ಬಂದು ಕ್ಲೋರಿನ್ ಲಿಕ್ವಿಡ್ ಗ್ಯಾಸ್. ಅದು ಅದನ್ನ ಇಲ್ಲಿ ಒಂದು ಮೈನರ್ ಕ್ಲೋರಿನ್ ಅನ್ನ ನಾವು ಇಲ್ಲಿ ಆ್ಯಡ್ ಮಾಡ್ತೀವಿ. ಸೊ ಇದಾದ್ಮೇಲೆ ಇದಕ್ಕೆ ನೀರಿಗೆ ಹೌದು. ಅದಾದ್ಮೇಲೆ PAC ಪೌಡರ್ ಅಂತ ಬರುತ್ತೆ, ಹಾಲಮ್ ಸ್ಫಟಿಕ ಅಂತ ಹೇಳ್ತೀವಿ. ಅದನ್ನ ನಾವು ಇಲ್ಲಿ ಒಳಗಡೆ 3 ತೊಟ್ಟಿಗಳೈತೆ. ಒಂದೊಂದು ತೊಟ್ಟಿಗೆ 5-5 ಬ್ಯಾಗ್ ಹಾಕೊಂಡು 3 ತೊಟ್ಟಿ ರೆಡಿ ಮಾಡ್ಕೊಂಡಿರ್ತೀವಿ. ಬಟ್ ಏನಂದ್ರೆ ಬೇಸಿಗೆಗಾಲ ಆಗ್ಬೋದು, ಮಳೆಗಾಲ ಆಗ್ಬೋದು, ಟರ್ಬಿಡಿಟಿ ಮುಖ್ಯ. ನಾವು ಇದನ್ನ ಲ್ಯಾಬಲ್ಲಿ ಚೆಕ್ ಮಾಡ್ತೀವಿ. ರಾ ವಾಟರ್ ಟರ್ಬಿಡಿಟಿ ಏನಿದೆ ನೋಡ್ಕೊಂಡು, ಮಣ್ಣಿನ ಅಂಶ, ಮಣ್ಣಿನ ಬಗಡ ಅಂತ ಹೇಳ್ತೀವಲ್ವಾ, ಅದನ್ನ ಲ್ಯಾಬಲ್ಲಿ ಚೆಕ್ ಮಾಡ್ತೀವಿ. ನಮ್ಗೆ ರಿಪೋರ್ಟ್ ಗೊತ್ತಾಗುತ್ತೆ. ಸೊ ಒಂದ್ ದಿನಕ್ಕೆ ಏನ್ ಕ್ವಾಂಟಿಟಿ ಹಾಕ್ಬೇಕು, ಆ ಟರ್ಬಿಡಿಟಿ ರಿಪೋರ್ಟ್ ಮೇಲೆ ನಾವು ಆಲಮನ್ನ ಮಿಕ್ಸ್ ಮಾಡೋದು. 24 ಗಂಟೆ ಅಲ್ಲೇ ತೋರಿಸಿದ್ನಲ್ಲ PAC ಪೌಡರ್ ಬ್ಯಾಗ್ ಇದೆಯಲ್ಲ, ಅದನ್ನೇ ಹಾಲಮ್ ಅಂತ ಹೇಳ್ತೀವಿ. ಈಗ ಅದನ್ನ ಪಾಲಿ ಅಲ್ಯೂಮಿನಿಯಂ ಕ್ಲೋರೈಡ್ ಪೌಡರ್ ಅಂತ ಹೇಳ್ತಾರೆ, ಕನ್ನಡ ಸ್ಫಟಿಕ. ಸ್ಫಟಿಕ. ಸೊ ಅದನ್ನ ಏನ್ ಮಾಡ್ತೀವಿ, ದಿನದ 24 ಗಂಟೆ ಏನ್ ಪ್ರಮಾಣದಲ್ಲಿ ಕೊಡ್ಬೇಕು ಅದನ್ನ ಲಿಕ್ವಿಡ್ ಅನ್ನ ಸಣ್ಣ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿರ್ತೀವಿ. ಒಂದು ರಾ ವಾಟರ್, ಒಂದು ಕ್ಲೋರಿನ್ ಮತ್ತೆ ಆಲಮ್ ಲಿಕ್ವಿಡ್, ಅದಷ್ಟು ಮಿಕ್ಸ್ ಆಗಿದ್ದು ನೋಡಿ ಆ ಸೆಂಟ್ರ್ ಪಾಯಿಂಟ್ಗೆ ಹೋಗುತ್ತೆ. ಆ ಸೆಂಟ್ರ್ ಸರ್ಕಲ್ ಕಾಣ್ತಾ ಇದೆಯಲ್ಲ, ಅಲ್ಲಿಗೆ ಹೋಗುತ್ತೆ. ಅದನ್ನ ನಾವು ಪಾಲ್ಕ್ಯುಲೇಟರ್ ಫ್ಲಾಕ್ಸ್ ಮಿಕ್ಸರ್ ಅಂತ ಹೇಳ್ತೇವೆ. ಇದು ಅಲ್ಲಿಗೆ ಹೋಗ್ತಿದ್ದಂಗೆನೆ ಅದು ಪೂರ್ತಿ ಒಂದು ಸಪರೇಟ್ ತೊಟ್ಟಿ. ಆ ತೊಟ್ಟಿಲಿ ಏನ್ ಮಾಡಿದೀವಿ, 4 ಮೋಟರ್ಗಳನ್ನ ಅಳವಡಿಸಿದೀವಿ. ಅಲ್ಲಿ ಪಾಲ್ಕ್ಯುಲೇಟರ್ಗೆ ಹೋಗ್ತಿದ್ದಂಗೆನೆ ಅದೇನಾಗುತ್ತೆ, ನಾವು ಮೋಟರ್ ಆನ್ ಮಾಡ್ತಿದ್ದಂಗೆನೆ 18 ಅಡಿ ಹಾಳ ಇದೆ. ಇದು 18 ಅಡಿ ಹಾಳದಲ್ಲಿ ಮಿಕ್ಸಿಂಗ್ ಸ್ಟಾರ್ಟ್ ಆಗುತ್ತೆ. ಪೂರ್ತಿ 18 ಅಡಿ ಆಳ ಇದೆ. ಅದು ಪಾಲ್ಕ್ಯುಲೇಟರ್. ಇದು ಸೆಡಿಮೆಂಟೇಶನ್ ಟ್ಯಾಂಕ್. ಇದು ದೊಡ್ಡದು. ಈ ನೀರ್ ಅಲ್ಲಿಗೆ ಹೋಗ್ತಿದ್ದಂಗೆ ಅಲ್ಲಿ ಏನಾಗುತ್ತೆ, ಮಿಕ್ಸಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲೇನ್ ಮಾಡ್ತೀವಿ, ನಾವು 2 ವಿಧ ಮಾಡ್ತೀವಿ, ಭಾರ ಇರೋ ವಸ್ತು, ಭಾರ ಇಲ್ದೇ ಇರೋ ವಸ್ತು. ಈಗ ನೀರಲ್ಲಿ ಏನಾಗುತ್ತೆ, ಬೆಳಗೊಳದಿಂದ ಬರ್ಬೇಕಾದ್ರೆ ಪಾಚಿ, ಕಸ, ಕಡ್ಡಿ, ಪ್ಲಾಸ್ಟಿಕ್ ಇದೆಲ್ಲ ಬರುತ್ತಲ್ರ, ಮೋಟ್ರು ಎಲ್ಲಾನು ಪಂಪ್ ಮಾಡುತ್ತೆ. ಸೊ ಅದೇನ್ ಮಾಡ್ತೀವಿ, ಅಲ್ಲಿ ಗಂಟೆಗೊಂದ್ಸರಿ ನಾವು ಜಾಲರಿ ಸಹಾಯದಿಂದ ಮೇಲ್ಗಡೆನೆ ಬಂದಂತ ಇದನ್ನೆಲ್ಲ ರಿಮೂವ್ ಮಾಡ್ಕೊತೀವಿ. ಇನ್ನು ನೀರಿನಲ್ಲಿ ಬರೋಂಥ ಖನಿಜಾಂಶ, ಮಣ್ಣಿನಂಶ, ಮಣ್ಣಿನ ಬಗಡ ಅಂತ ಹೇಳ್ತೀವಲ್ವಾ, ಅದೆಲ್ಲ ಪೂರ್ತಿ ಈ 18 ಅಡಿ ಆಳದಲ್ಲಿ ಕೆಳಗಡೆ ಸ್ಟೋರೇಜ್ ಆಗುತ್ತೆ. ಆ ಸ್ಟೋರೇಜ್ ಆಗೋದನ್ನೇ ನಾವು ಸೆಡಿಮೆಂಟೇಶನ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಪಾಲ್ಕ್ಯುಲೇಟರ್ ಮತ್ತೆ ಸೆಡಿಮೆಂಟೇಶನ್ ಎರಡರಲ್ಲೂ ಅದು ಸೆಟ್ರೇಟ್ ಆಗಿ ನೀರು ಈ ತರ ಚಾನಲ್ಗೆ ಫ್ಲೋ ಆಗೋದಕ್ಕೆ 2 ಅವರ್ಸ್ ತಗೋತೆ. ಸೊ ಆ ಫ್ಲೋ ಆಗೋ ವಾಟರ್ನೇ ಸೆಡಿಮೆಂಟೇಶನ್ ವಾಟರ್ ಚಾನಲ್ ಮುಖಾಂತರ ನೆಕ್ಸ್ಟ್ ಆ ಬಿಲ್ಡಿಂಗ್ಗೆ ಬರ್ತದೆ. ನಾವು ಅದನ್ನ ರ್ಯಾಪಿಡ್ ಫಿಲ್ಟ್ರೇಷನ್, ಸ್ಯಾಂಡ್ ಫಿಲ್ಟ್ರೇಷನ್ ಅಂತ ಹೇಳ್ತೀವಲ್ರ, ಈ ನೀರನ್ನ ನಾವು ಅಲ್ಲಿ ಫಿಲ್ಟರ್ ಮಾಡುವಂತ. ಇಲ್ಲ ಇಲ್ಲೆಲ್ಲೂ ಫಿಲ್ಟರ್ ಆಯ್ತಲ್ರ. ಒಂದು ಏರಿಯೇಷನ್, ಒಂದು ಪಾಲ್ಕ್ಯುಲೇಟರ್ ಅಂದ್ರೆ ಮಿಕ್ಸಿಂಗ್ ಚೇಂಬರ್ ಅಂತ ಹೇಳ್ತೇವೆ. ಸೊ ನಾವೊಂದು ರಾ ವಾಟರ್ ಮತ್ತೆ 2 ಕೆಮಿಕಲ್ ಹೇಳಿದ್ನಲ್ಲ, ಅದು ಪೂರ್ತಿ ಅಲ್ಲಿ ಸೆಂಟ್ರಲ್ ಆಗಿ 2 ಕೆಮಿಕಲ್ ಮತ್ತೆ ಒಂದು ರಾ ವಾಟರ್ ಅಲ್ಲಿ ಮಿಕ್ಸಿಂಗ್ ಆಗುತ್ತೆ. 24 ಗಂಟೆ ಪ್ರೊಸೆಸ್ ಆಗ್ತಾನೆ ಇರ್ತದೆ ಅದು. ಸೊ ಮೇನ್ ಬಂದು ಬೆಳಗೊಳದಿಂದ ನೀರು ಬರ್ತಾ ಇರ್ಬೇಕು. ಪವರ್ ಸಪ್ಲೈ ಮುಖ್ಯ. ಬೆಳಗೊಳದಲ್ಲಿ ನೀರಿಲ್ಲ ಅಂದ್ರೆ ಇಲ್ಲಿ ಸ್ಟಾಪ್ ಆಗುತ್ತೆ, ಅಂದ್ರೆ ಇಂಟರಪ್ಷನ್ ಆದಾಗ. ಸೊ ಆಗ ಇಲ್ಲ ಅಂದ್ರೆ 24 ಗಂಟೆ ನೀರು ಬರ್ತಾಯ್ತು ಅಂದ್ರೆ ತನ್ನ ಪ್ರೋಸೆಸ್ ಅದು ಆಗ್ತಾ ಇರ್ತದೆ. ಯಾವ್ದು ಅದು ಆಕ್ಚುಲಿ ಫಿಲ್ಟರ್ ವಾಟರ್. ಈ ಬಿಲ್ಡಿಂಗ್ ಹೋಗುತ್ತೆ. ಅಲ್ಲಿಂದ ಅದನ್ನ CWR ಅಂತಿದೆ, ಕ್ಲಿಯರ್ ವಾಟರ್ ರಿಸರ್ವ್ ಟ್ಯಾಂಕ್. ಆ ಫಿಲ್ಟರ್ ಆಗಿರೋ ಅಷ್ಟು ನೀರನ್ನ ನಾವು ಅಲ್ಲಿ ಸ್ಟೋರೇಜ್ ಮಾಡ್ಕೋತೀವಿ. ಸರ್ವಿಸ್ ಅವರಲ್ಲಿ ಪಬ್ಲಿಕ್ ಸಪ್ಲೈ ಮಾಡ್ತಾ ಇರ್ತೀವಿ. ಆ ಸೆಡಿಮೆಂಟೇಶನ್ ಇಂದ ಅಲ್ಲಿಂದ ಬರೋದೇ ಫಿಲ್ಟರ್ ಬೆಡ್ಗೆ. ನೋಡಿ, ಒಟ್ಟು 8 ಬೆಡ್ ಇದೆ. ಈ 8 ಬೆಡ್ಗಳ ಸಹಾಯದಿಂದ ಅಲ್ಲಿ ಏನ್ ನೀರು ಬರ್ತಾ ಇದೆಯಲ್ಲ, ಅದನ್ನ ದಿನದ 24 ಗಂಟೆ ನಾವು ಇಲ್ಲಿ ಫಿಲ್ಟರ್ ಮಾಡ್ತಾ ಇರ್ತೀವಿ. ಫಸ್ಟ್ ಇದೊಂದು ಎಂಪ್ಟಿ ಟ್ಯಾಂಕ್. ಈ ಎಂಪ್ಟಿ ಟ್ಯಾಂಕ್ ಅಲ್ಲಿ ಏನ್ ಅಳವಡಿಸಿದೀವಿ ಅಂದ್ರೆ, ಮೀಡಿಯಾ ಅಳವಡಿಸಿದೀವಲ್ವಲ್ಲ, ಫಸ್ಟ್ ಪೈಪ್ ಲೈನ್ಗಳು ಅಳವಡಿಸಿದೀವಿ. ಸ್ಟೈನರ್ ಅಂತ ಹೇಳ್ತೇವೆ. ಆ ಸ್ಟೈನರ್ ಮೇಲ್ಗಡೆ ಸಮುದ್ರ, ಒಳದಂಡೆ, ನದಿ ದಂಡೆಗಳಲ್ಲಿ ಬೆಂಚ್ ಕಲ್ಲು, ನೈಸ್ ಸ್ಟೋನ್ ಅಂತ ಹೇಳ್ತೀವಿ. ಸ್ಮಾಲರ್ ಇಂದ ಬಿಗ್ಗರು 5 ವೆರೈಟಿ ಸ್ಟೋನ್ ಅನ್ನ ನಾವು ಈ ಪೈಪ್ ಲೈನ್ ಮೇಲ್ಗಡೆ ಅಳವಡಿಸಿದೀವಿ. ಸೊ ಇಲ್ಲಿ ಅದಾದ್ಮೇಲೆ ನಮ್ಮ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಸಪರೇಟ್ ಸ್ಯಾಂಡ್ ಬರುತ್ತೆ. ಆ ಸ್ಯಾಂಡ್ ನಾವು 1 ಮೀಟರ್ ಸ್ಯಾಂಡ್ ನಾವು ಸ್ಟೋನ್ ಮೇಲ್ಗಡೆ ಅಳವಡಿಸಿದ್ವಿ.
ಸೇಮ್ ಪ್ರೋಸೆಸ್ 8 ಬೆಡ್ಡಲ್ಲೂ ಫಿಲ್ಟರ್ ಮೀಡಿಯಾ ಅಂತ ಹೇಳ್ತೀವಿ ಇದಕ್ಕೆ. ಅಷ್ಟು ಇದನ್ನ 8 ಬೆಡ್ಡಲ್ಲೂ ಅಳವಡಿಸಿದೀವಿ. ನೋಡಿ, ಸ್ಮಾಲರ್ ಇಂದ ಬಿಗ್ಗರ್ 5 ವೆರೈಟಿ ಸ್ಟೋನು, ಮತ್ತೆ ಇದು ಫೈನಲ್ ಗ್ರಾವಲ್ ಇದು ಫೈನ್ ಸ್ಯಾಂಡ್ ಇದು. ಇದ್ರ ಸಹಾಯದಿಂದ ನಾವು ಫಿಲ್ಟರ್ ಮಾಡುವಂತದ್ದು. ಹೌದು ಸರ್, ಸ್ಮಾಲರ್ ಇಂದ ಬಿಗ್ಗರ್ 5 ವೆರೈಟಿ ಸ್ಟೋನ್. ಸೊ ಇದಾದ್ಮೇಲೆ ಈಗ ಫಿಲ್ಟರ್ ಮೀಡಿಯಾ ರೆಡಿ ಆಯ್ತು. ನಮಗೆ ನೀರು ಬೇಕೀಗ ಫಿಲ್ಟರ್ ಮಾಡೋದಕ್ಕೆ. ಆ ಸೆಡಿಮೆಂಟೇಶನ್ ಟ್ಯಾಂಕ್ ಇಂದು ಈ ಬಿಲ್ಡಿಂಗ್ ಸುತ್ತಲೂ ಚಾನಲ್ ಇದೆ. ಆ ಚಾನಲ್ ಅಲ್ಲಿ ನೀರು ಸ್ಟೋರ್ ಆಗಿದೆ. ಪ್ರತಿಯೊಂದು ಬೆಡ್ಡಲ್ಲೂ ವಾಲ್ಗಳಿದೆ ನೋಡಿ, ಇನ್ಲೆಟ್ ಅಂತ ಹೇಳ್ತೀವಿ ಅದಕ್ಕೆ. ಆ ಇನ್ಲೆಟ್ ನ ಆಪರೇಟ್ ಮಾಡ್ತಿದ್ದಂಗೆ ಏನಾಗುತ್ತೆ, ಆ ಸೆಡಿಮೆಂಟೇಶನ್ ವಾಟರ್ ಒಳಗಡೆ ಬರುತ್ತೆ. ಒಳಗಡೆ ಬಂದು ಇಲ್ಲಿ ನಾವು ಔಟ್ಲೆಟ್ ವಾಲ್ ಇದೆ. ಈ ವಾಲ್ ನ ಆಪರೇಟ್ ಮಾಡಿದ್ರೆ ಸ್ಯಾಂಡ್ ಮತ್ತೆ ಸ್ಟೋನ್ ಕೆಳಗಡೆಯಿಂದ ನೀರು ಫುಲ್ಲಿ ಫೋರ್ಸ್ ಅಲ್ಲಿ ಫಿಲ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆಗುತ್ತೆ. ಸೊ ಫಿಲ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. 8 ಬೆಡ್ಡಲ್ಲೂ ದಿನದ 24 ಗಂಟೆ ನೀರು ಫಿಲ್ಟರ್ ಆಗ್ತಾ ಇರ್ತದೆ. ಇದು ಫಿಲ್ಟರ್ ಪ್ರೋಸೆಸ್. ಇದು ಏನಾಗುತ್ತೆ, ನಾವು ಸೆಡಿಮೆಂಟೇಶನ್ ಅಷ್ಟೆಲ್ಲ ಮಾಡಿದ್ರು ಕೂಡ ಇಲ್ಲೇನಾಗುತ್ತೆ, ಸ್ಲೋಲಿ ಬಂದು ಆ ಮಣ್ಣಿನ ಅಂಶ ಅಂತ ಹೇಳ್ತೀವಲ್ರ, ಅದು ಬಂದು ಸ್ಯಾಂಡ್ ಮೇಲೆ ಕವರ್ ಆಗ್ತಾ ಹೋಗುತ್ತೆ ಲೈಟ್ ಆಗಿ. ಸೊ ಏನಾಗುತ್ತೆ, 7 ಬೆಡ್ಡಲ್ಲಿ ಈಗ 8 ಬೆಡ್ ಇದೆ. ಪ್ರತಿಯೊಂದನ್ನು 3 ಪಾಳಿಲಿ ಇಲ್ಲಿ ಕೆಲಸ ಮಾಡ್ತಾರೆ ಜನ, ವರ್ಕರ್ಸು. 3 ಪಾಳಿಲು ಕೆಲಸ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಪ್ರತಿಯೊಂದು ಶಿಫ್ಟ್ಗೂ ಒಬ್ಬ ಆಪರೇಟರ್ ಮತ್ತೆ ಹೆಲ್ಪರ್ಸ್ ಇರ್ತಾರೆ. ಅವರು ಪ್ರತಿಯೊಂದನ್ನು ವಾಚ್ ಮಾಡ್ತಾ ಇರ್ತಾರೆ 3 ಪಾಳಿಲುವೆ. ಏನಾಗುತ್ತೆ, ಈಗ 7 ಬೆಡ್ಡಲ್ಲಿ ನೀರು ಫಿಲ್ಟರ್ ಆಗ್ತಾ ಇದೆ ಚೆನ್ನಾಗಿ. ಇದೊಂದರಲ್ಲಿ ನೀರು ಪ್ರಮಾಣ ಕಡಿಮೆ ಆಗಿರುತ್ತೆ. ಏನಕ್ಕೆ ಅಂತಂದ್ರೆ, ಈ ಸ್ಯಾಂಡ್ ಮೇಲ್ಗಡೆ ಏನಾಗಿದೆ, ಆ ಮಣ್ಣಿನ ಲೇಯರ್ ಬಂದು ಕವರ್ ಆಗ್ಬಿಡುತ್ತೆ. ಯಾವಾಗ ಮರಳ ಮೇಲೆ ಮಣ್ಣು ಕುತ್ಕೊಬಿಡ್ತದೆ, ಆಗೇನಾಗುತ್ತೆ, ನೀರ್ನ ಇಲ್ಲಿ ಫೋರ್ಸ್ ಅಲ್ಲಿ ಫಿಲ್ಟ್ರೇಷನ್ ಆಗೋದು ಬಿಡಲ್ಲ. ಸೊ ಹಾಗೇನ್ ಮಾಡ್ತೀವಿ ನಾವು, ಆ ವಾಟರ್ನ ಸ್ಟಾಪ್ ಮಾಡ್ತೀವಿ, ಒಳಗಡೆ ಬರ್ತಾ ಇರೋದನ್ನ, ಈ ಸೆಡಿಮೆಂಟೇಶನ್ ವಾಟರ್. ಸೊ ಇದನ್ನೆಲ್ಲ ಪೂರ್ತಿ ಖಾಲಿ ಮಾಡಿ ಓವರ್ ಟ್ಯಾಂಕ್ ಇದೆಯಲ್ರ, ಅದರಿಂದ ನಾವು ಸ್ಯಾಂಡ್ ಮತ್ತೆ ಸ್ಟೋನ್ ಕೆಳಗಡೆಯಿಂದ ನೀರಿನ ಪ್ರೆಷರ್ ಕೊಡ್ತೀವಿ. ಹಾಗೇನಾಗುತ್ತೆ, ನಿಮ್ಗೆ ಸ್ಯಾಂಡ್ ಮೇಲ್ಗಡೆ ಇರುವಂತ ಲೇಯರ್, ಕಸ ಕಡ್ಡಿ ಪಾಚಿ ಆಗ್ಬೋದು, ಮಣ್ಣಿನ ಅಂಶ ಆಗ್ಬೋದು, ಅದಷ್ಟು ಕೂಡ ಏನಾಗುತ್ತೆ, ವಾಶ್ ಆಗುತ್ತೆ. ಸ್ಯಾಂಡ್ ಅನ್ನ ವಾಶ್ ಮಾಡೋದನ್ನ ನಾವು ಬ್ಯಾಕ್ ವಾಶ್ ಅಂತ ಹೇಳ್ತೀವಿ. ಇದೊಂದು ತೊಟ್ಟಿ ಕ್ಲೀನ್ ಮಾಡೋದಕ್ಕೆ 2 ರಿಂದ 2.5 ಲಕ್ಷ ಲೀಟರ್ ನೀರನ್ನ ನಾವು ಮರಳನ್ನ ತೊಳೆಯೋದಕ್ಕೆ ಬಳಸ್ತೀವಿ. 2 ರಿಂದ 2.5 ಲಕ್ಷ ಒಂದು ತೊಟ್ಟಿ ತೊಳೆಯೋದಕ್ಕೆ. ಸೊ ಅರ್ಧ ಗಂಟೆ ಪ್ರೋಸೆಸ್ ಹಿಡಿತಿದ್ರೆ, ಆ ಮರಳು ತೊಳೆದಾದ್ಮೇಲೆ ಮ್ಯಾನ್ಯುಲ್ ಅಲ್ಲಿ ಕೆಳಗಡೆ ಹಿಡಿದು ನಮ್ಮ ಸಿಬ್ಬಂದಿ ಇದನ್ನೆಲ್ಲ ಕ್ಲೀನ್ ಮಾಡಿ ವಾಪಸ್ ತಿರ್ಗಾ ನೀರು ತಗೋತಾರೆ. 6 ಫೀಟ್ ಇದೆ, 6 ಅಡಿ ಇದೆ. ಸೊ ವಾಪಸ್ ನೀರು ತಗೊಂಡು ಮತ್ತೆ ಇದನ್ನ ಫಿಲ್ಟರ್ ಸ್ಟಾರ್ಟ್ ಮಾಡ್ತಾರೆ. ಸೇಮ್ ಪ್ರೋಸೆಸ್ 8 ಬೆಡ್ ನಡೆಯುವಂಥದ್ದು ದಿನದ 24 ಗಂಟೆ. ಇದು ಫಿಲ್ಟರ್ ಪ್ರೋಸೆಸ್ ಇದೆ. ಸೊ ಉದಾಹರಣೆಗೆ ಏನಾಗುತ್ತೆ, ಈಗ ಇಲ್ಲಿ ಫಿಲ್ಟರ್ ಆಗ್ತಾ ಇತ್ತಲ್ರ, ಈಗ ನಾನು ಬ್ಯಾಕ್ ವಾಶ್ ಅಂತ ಹೇಳಿದ್ನಲ್ಲ, ಈಗ ಮರಳನ್ನ ತೊಳೆಯುವಂತ ನೀರು ಅದು ವೇಸ್ಟೇಜ್ ವಾಟರ್. ಅದನ್ನ ನಾವೇನ್ ಮಾಡಿದೀವಿ, ಇಲ್ಲೇನೆ ಆ ವೇಸ್ಟೇಜ್ ವಾಟರ್ನ ಇಲ್ಲೇ ಒಂದು ತೊಟ್ಟಿ ನಿರ್ಮಾಣ ಮಾಡಿದೀವಿ. ಅಲ್ಲಿ ದಿನದ 24 ಗಂಟೆ ಪೂರ್ತಿ ಅಲ್ಲಿಗೆ ಶೇಖರಣೆ ಮಾಡ್ಕೋತೀವಿ. ಅದನ್ನ ಸೆಟ್ರೇಟ್ ಆಗಕ್ ಬಿಡ್ತೀವಿ, ಸೆಡಿಮೆಂಟೇಶನ್ ಅಂತ ಹೇಳ್ತೀವಲ್ವಾ. ಆಗೇನಾಗುತ್ತೆ, ಬದಿ ಕೆಳಗಡೆ ಕೂತ್ಕೊಂಡು ನೀರು ತಿಳಿದ್ಕೋತದೆ. ಆ ನೀರನ್ನ ನಾವೇನ್ ಮಾಡ್ತೀವಿ, ಅಲ್ಲಿಗೆ ಒಂದು ಮೋಟರ್ ಅಳವಡಿಸ್ಬಿಟ್ಟು, ಅದೇನೀಗ ಅಲ್ಲಿ ಇತ್ತು ಇದ್ ಕೇಳಿದ್ರಲ್ಲ ಹೊಸದೊಂದು ಏನು ಅಂತ, ಆ ನೀರನ್ನ ನಾವು ಅಲ್ಲಿಗೆ ಪಂಪ್ ಮಾಡ್ತೀವಿ. ಅಲ್ಲೋಗಿ ತೊಟ್ಟಿಲಿ ಶೇಖರಣೆ ಆಗುತ್ತೆ. ಅಲ್ಲೂ ಸೇಮ್ ಇದೇ ತರ ನಾವು ಮಿಕ್ಸಿಂಗ್ ಚೇಂಬರ್, ಅಲ್ಲಿ ಮಿಕ್ಸ್ ಆಗುತ್ತೆ. ಬದಿ ಕೆಳಗಡೆ ಕೂತ್ಕೊಂಡು ಒಳ್ಳೆ ನೀರು ಏನಾಗುತ್ತೆ, ಏರಿಯೇಷನ್ ಬರುತ್ತೆ. ಸೊ ವೇಸ್ಟೇಜ್ ವಾಟರ್ನು ಕೂಡ ನಾವು ಬಳಸ್ತಾ ಇದ್ದೀವಿ. ಸೊ ಇದು ಫಿಲ್ಟರ್ ಪ್ರೋಸೆಸ್. ಸೊ ಇದಾದ್ಮೇಲೆ ಫೈನಲಿ ಇಲ್ಲಿ 8 ಬೆಡ್ಡಲ್ಲಿ ಏನ್ ಫಿಲ್ಟರ್ ಆಗ್ತಾ ಇತ್ತಲ್ರ ವಾಟರ್, ಅದಷ್ಟನ್ನು ಕೂಡ ಆಚೆ ಕಡೆ ಟ್ಯಾಂಕ್ ಇದೆ, CWR ಅಂತ ಹೇಳ್ತೇವೆ, ಕ್ಲಿಯರ್ ವಾಟರ್ ರಿಸರ್ವ್ ಟ್ಯಾಂಕ್. ಇದಷ್ಟನ್ನು ಕೂಡ ನಾವು ಅಲ್ಲಿ ಸ್ಟೋರೇಜ್ ಮಾಡ್ತೀವಿ. ಸ್ಟೋರೇಜ್ ಮಾಡೋದಕ್ಕೂ ಮುಂಚೆ ಮತ್ತೆ ಕ್ಲೋರಿನ್ ಆ್ಯಡ್ ಮಾಡ್ತೀವಿ. ಟೈಮ್ ಇರುತ್ತೆ ಎಲ್ಲೆಲ್ಲಿಗೆ ನಾವು ಸಪ್ಲೈ ಮಾಡಬೇಕು ಅಂತೇಳಿ, ಅಲ್ಲಿಗೆ ಇದನ್ನ ಪಂಪ್ ಮಾಡ್ತೀವಿ ನಾವು. ಸೊ ನೀರು ಇಲ್ಲಿಗೆ ಬರುತ್ತೆ, ಅದು ಪಂಪ್ ಹೌಸ್ ಒಳಗಡೆ. ಸೊ ಅಲ್ಲಿ ಒಳಗಡೆ ಮೋಟ್ರ್ ಇದೆ. ಆ ಮೋಟ್ರ್ ಆನ್ ಮಾಡಿದ್ರೆ ಸಂಬಂಧಪಟ್ಟ ಏರಿಯಾಗಳಿಗೆ ಟೈಮ್ ಇರುತ್ತಲ್ರ, ಆ ಟೈಮ್ ಪ್ರಕಾರ ನಾವೇನ್ ಮಾಡ್ತೀವಿ, ಅಲ್ಲಿಗೆ ಪಂಪ್ ಮಾಡ್ತೀವಿ. ನಾನು ಇಲ್ಲಿಂದ ಈರಿಂಗೆರೆ, ಬನ್ನಿಮಂಟಪ, ಲಷ್ಕರ್ ಮೊಲ, ಮಂಡಿ ಮೊಲ, ನಜರ್ಬಾದು, ಇಟ್ಕೆಗೂಡು, ಜಲ್ಪುರಿ, ಮೈಸೂರು ಪ್ಯಾಲೇಸು, ದೇವರಾಜ ಮಾರ್ಕೆಟು, ಹಳ್ಳದಕೇರಿ, ಈ ಸುತ್ತಮುತ್ತ ಭಾಗಗಳಿಗೆಲ್ಲ ನಮ್ಮಿಂದ ಸರಬರಾಜು ಮಾಡ್ತೀವಿ. ಸರ್ವಿಸ್ ಇದ್ದೇ ಇರುತ್ತೆ, ಕೊಟ್ಟೆ ಕೊಡ್ತೀವಲ್ರ, ಆಫ್ ಮಾಡೋ ಪ್ರಮೇಯನೇ ಬರಲ್ಲ. ಏನಾದ್ರೂ ಇನ್ ಬಿಟ್ವೀನ್ ಮಧ್ಯದಲ್ಲೆಲ್ಲೋ ಪೈಪ್ ಹೊಡೆದೋಯ್ತು, ತಾಂತ್ರಿಕ ಸಮಸ್ಯೆಗಳಿದ್ರೆ, ಇಲ್ಲ ಅಂದ್ರೆ ಇಲ್ಲಕ್ಕಿಲ್ಲ, ಎಲ್ಲರಿಗೂ ಇದ್ದೇ ಇರುತ್ತೆ. ಕರೆಂಟ್ ಹೋಯ್ತು, ಮತ್ತೊಂದೇನೋ ಸಮಸ್ಯೆ ಆಯ್ತು, ಆ ಸಂದರ್ಭದಲ್ಲಿ ಮಾತ್ರ ತೊಂದರೆ ಆಗಿರುತ್ತೆ ಅಷ್ಟೇನೆ. ಯಾವುದೇ ಕಾರಣಕ್ಕೂ ಸರ್ ಜನರೇಟರ್ ಇಲ್ಲ, ಎಲ್ಲ ಪವರ್ ಸಪ್ಲೈ. ನಮ್ಗೇನೆ ಸಪ್ರೇಟು 11 kV ಸಪ್ರೇಟ್ ಲೈನ್ ಕೊಟ್ಟಿದ್ದಾರೆ. ಫಿಲ್ಟರ್ ಬೆಡ್ ಅದು, ಫಿಲ್ಟರ್ ಬೆಡ್ ಮೊದಲು ನಾವು
ಇಲ್ಲೇ ಫಿಲ್ಟರ್ ಮಾಡಿ ನಾವು ಪಬ್ಲಿಕ್ಗೆ ಸಪ್ಲೈ ಮಾಡ್ತಿದ್ದೀವಿ. ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಏನ್ ಮಾಡ್ದೋ ಹೊಸದನ್ನ ನಾವು ಯಾವಾಗ ಇನ್ಸ್ಟಾಲ್ ಮಾಡ್ದೋ ಇದನ್ನ ಒಂದ್ ರೀತಿ ಮ್ಯೂಸಿಯಂ ಆಗಿ ಉಳಿಸ್ಕೊಂಡಿದೀವಿ. ಸೊ ಇಲ್ಲ ಅಂದ್ರೆ ಈಗ ಸ್ಟೂಡೆಂಟ್ಸು, ಡಾಕ್ಟರ್ಸು, ನರ್ಸಸ್ ಅವ್ರು ಇವರೆಲ್ಲ ಬರ್ತಾ ಇರ್ತಾರಲ್ಲ ವಿಸಿಟರ್ಸ್, ಅವ್ರಿಗೆ ಇದನ್ನ ನೋಡೋದಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಅದನ್ನ ಮ್ಯೂಸಿಯಂ ಆಗಿ ಉಳಿಸ್ಕೊಂಡು. ಈಗ ಅಲ್ಲೇನು ಫಿಲ್ಟರ್ ಆಗಲ್ಲ, ಅದಷ್ಟು ನೀರನ್ನ ಇಲ್ಲೇ ಫಿಲ್ಟರ್ ಮಾಡೋದು ಸರ್. ಇಲ್ಲ, ಒಳಗಡೆ ಪಂಪ್ ಹೌಸ್ ಇದೆಯಲ್ಲ, ನಾ ಹೇಳಿದ್ನಲ್ಲ ಈ ಭಾಗಗಳಿಗೆಲ್ಲ ಮೋಟ್ರ್ ಇಲ್ಲೇ ಇರೋದು ನಮ್ದು ಒಳಗಡೆ, ಇಲ್ಲಿಂದ ಪಂಪಿಂಗ್ ಮಾಡ್ತಾ ಇದ್ವಿ. ಇದು ಬಂದು CWR ಅದು. ಆಗ ಮೊದಲು ಇಲ್ಲಿ ಫಿಲ್ಟರ್ ಮಾಡ್ತಿದ್ವಲ್ರ, ಇಲ್ಲಿಂದ ಫಿಲ್ಟರ್ ಮಾಡಿದ್ನ ಸ್ಟೋರೇಜ್ ಮಾಡ್ತೀವಿ ಟ್ಯಾಂಕ್ ಅದು. ಈಗಲೂ ರನ್ನಿಂಗ್ ಇದೆ, ಅದನ್ನ ಯೂಸ್ ಮಾಡ್ತಾ ಇದೀವಿ. ಅದನ್ನ ಈಗ ಫಿಲ್ಟರ್ ಆಗಿರೋ ವಾಟರ್ನ ಅದಷ್ಟನ್ನು ಅಲ್ಲಿ ಸ್ಟೋರೇಜ್ ಮಾಡ್ಕೋತೀವಿ. ಸೊ ಏನ್ ಹೇಳಿ, ಏನ್ ಡೈಲಿಗೆ ಭರ್ತಿ ಆಗುತ್ತೆ, ಖಾಲಿ ಆಯ್ತಾ ಅಷ್ಟು. ಇದು ಬಂದು ಲೋ ಲೆವೆಲ್ ಅಂತ ಹೇಳ್ತೇವೆ, ಲೋ ಲೆವೆಲ್ ರಿಸರ್ವಾಯರ್. ಫಿಲ್ಟರ್ ಆಗಿರೋ ವಾಟರ್ನ ಇಲ್ಲಿ ಸ್ಟೋರೇಜ್ ಮಾಡ್ತೀವಿ. ನೋಡಿ ಇಲ್ಲಿ ನಮ್ದು ಪಂಪ್ ಹೌಸ್ ಒಳಗಡೆ ಮೋಟರ್ಗಳಿದೆಯಲ್ಲ, ಸೊ ಈ ಟ್ಯಾಂಕಿಗೆ ಭರ್ತಿ ಮಾಡ್ಕೋತೀವಿ. ಇಲ್ಲಿಂದ ನಾವೇನ್ ಮಾಡ್ತೀವಿ, ಮೋಟರ್ ಆನ್ ಮಾಡಿ ಸಂಬಂಧಪಟ್ಟ ಏರಿಯಾಗಳು ಹೇಳಿದ್ನಲ್ಲ ನಾನು, ಅದಷ್ಟಕ್ಕೂ ಕೂಡ ಇಲ್ಲಿಂದ ನಾವು ಸರ್ವಿಸ್ ಕೊಡೋದು. ಏನ್ ಹೇಳಿ, ಇಲ್ಲಿ 2 ಇದೆ ಸದ್ಯಕ್ಕೆ, ಇಲ್ಲೆರಡಿದೆ, ಸುಮಾರು ಪೈಪ್ಗಳಿದೆ ಇಲ್ಲಿ. ಇದು ಪೂರ್ತಿ ಟ್ಯಾಂಕ್. ಇದು ಅಲ್ಲ ಮೇಲ್ಗಡೆ ಒಂದು ಇದ ತರ ಇಟ್ಟಿದ್ದಲ್ಲ, ಅದು ಬಂದು ಏರ್ ಹೋಗೋದಕ್ಕೆ, ಗಾಳಿ ಪಾಸ್ ಆಗ್ಬೇಕಲ್ರ.